ಅಮಾಯಂ ವಸತಃ ಅಂದರೆ ಸೂರ್ಯಚಂದ್ರರು ಒಂದೇ ಸರಳ ರೇಖೆಯಲ್ಲಿ ಒಂದೇ ಮನೆಯಲ್ಲಿರೋ ದಿನ. ಇದನ್ನೇ ನಮ್ಮ ಪಂಚಾಂಗ ಅಮಾವಾಸ್ಯೆ ಅಂತ ಕರೆದಿರೋದು. ಅದರಲ್ಲೂ ಭಾದ್ರಪದ ಮಾಸದ ಅಮಾವಾಸ್ಯೆ ಅಂತೂ ಅತ್ಯಂತ ವಿಶೇಷ. ಈ ಕಾರಣಕ್ಕೆ ಪೂರ್ವಿಕರು ಈ ದಿನವನ್ನು ಮಹಾಲಯ ಅಮಾವಾಸ್ಯೆ ಅಂತಲೇ ಕರೆದಿರೋದು. ಪಿತೃಪಕ್ಷದ ಕೊನೆ ದಿನ ಬರುವ ಈ ಅಮಾವಾಸ್ಯೆ ಗತಿಸಿದ ಹಿರಿಯರನ್ನು ನೆನೆಯೋದಕ್ಕೆ ಅಂತಲೇ ಇರುವ ವಿಶೇಷವಾದ ದಿನ ಅನ್ನೋದು ಬಹುತೇಕರಿಗೆ ಗೊತ್ತಿರೋ ವಿಚಾರವೇ. ಇದೇ ಕಾರಣಕ್ಕೆ ಈ ದಿನದಂದು ಎಡೆ ಇಡೋ ಪದ್ಧತಿ ಮುಂದುವರಿಸ್ಕೊಂಡು ಬಂದಿದ್ದಾರೆ ಜನ. ಆದರೆ ಎಲ್ಲರೂ ಕೂಡ ಈ ರೀತಿ ವಾರ್ಷಿಕ ಶ್ರಾದ್ದವನ್ನು ಈ ಮಹಾಲಯ ಅಮಾವಾಸ್ಯೆಯಂದು ಮಾಡಬಹುದೇ? ಇದಕ್ಕೆ ವಿಶೇಷ ನಿಯಮಗಳಿವೆಯಾ ಅಂತ ನೋಡಿದ್ರೆ ಬಹುತೇಕರಿಗೆ ಗೊತ್ತಿರದ ವಿಚಾರ ಒಂದಿದೆ ಶಾಸ್ತ್ರಗಳಲ್ಲಿ. ಅದರಲ್ಲೂ ತಂದೆ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಬದುಕಿದ್ದಾಗ ಇನ್ನೊಬ್ಬರಿಗೆ ಎಡೆ ಇಡಬಹುದೇ? ಪಿತೃಪಕ್ಷ ಮಾಡುವಾಗ ಬಹುತೇಕರು ಮಾಡೋ ರೀತಿಯಲ್ಲೇ ತಂದೆ ಕಡೆ ಪಿತೃಗಳನ್ನಷ್ಟೇ ನೆನೆದರೆ ಸಾಕ? ತಾಯಿ ಮನೆಯ ಪಿತೃಗಳನ್ನು ನೆನೆಯೋದು ಅಷ್ಟು ಅನಿವಾರ್ಯ ಇಲ್ವಾ? ಈ ಎಲ್ಲ ವಿಚಾರಗಳಲ್ಲಿ ವಿಶೇಷ ನಿಯಮಗಳಿವೆ. ಇದನ್ನು ಅರಿಯದೆ ನಾವು ಪಿತೃಪಕ್ಷ ಮಾಡಿದರೆ ಒಳಿತಿಗಿಂತ ಕೆಡುಕೆ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾದರೆ ಏನೀ ವಿಶೇಷ ನಿಯಮಗಳು ನೋಡೋಣ ಇವತ್ತಿನ ವಿಶೇಷ ವಿಡಿಯೋದಲ್ಲಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಒತ್ತಿ. ದೈವ ಕಾರ್ಯ ಮರೆತರೂ ಪಿತೃ ಕಾರ್ಯ ಮರೆಯುವಂತಿಲ್ಲ ಅನ್ನೋ ಮಾತೇ ಇದೆ. ಇದೇ ಕಾರಣಕ್ಕೆ ಮಾಸಿಕ, ವಾರ್ಷಿಕ, ಮರಣ ನಕ್ಷತ್ರಾಧಿಯಾಗಿ ತಿಥಿ ಕಾರ್ಯಗಳು ಆಚರಣೆಗೆ ಬಂದಿತ್ತು. ಪುರಾಣ ಪುಣ್ಯ ಕಥೆಗಳಲ್ಲಂತೂ ಈ ಬಗ್ಗೆ ಶ್ರಾದ್ದ ಕಾರ್ಯದ ಅತಿ ದೊಡ್ಡ ಮಹತ್ವವನ್ನು ಸವಿವರವಾಗಿ ನೀಡಲಾಗಿದೆ. ಸಾಕ್ಷಾತ್ ಮಹಾದಾನಿಯಾಗಿದ್ದ ಕರ್ಣನಂತಹ ಕರ್ಣನೇ ಗತಿಸಿದ ಮೇಲೆ ಏನೆಲ್ಲ ಅಸಹಜ ಫಲಗಳನ್ನು ಪಡಿಬೇಕಾಯಿತು. ಈ ಕಾರಣಕ್ಕೆ ಪಿತೃ ಕಾರ್ಯ ಬಹುಮುಖ್ಯ ಮತ್ತು ಅನಿವಾರ್ಯ ಅನ್ನೋದನ್ನು ಸಾರಿ ಹೇಳಿದೆ ಪುರಾಣ. ಸ್ವರ್ಗಸ್ಥನಾದ ದಾನಶೂರ ಕರ್ಣ ಮಾರ್ಗ ಮಧ್ಯೆ ನೀರಡಿಕೆಯಾದಾಗ ಸ್ವರ್ಗದ ದಾರಿಯಲ್ಲಿದ್ದ ನದಿಗೆ ಕುಡಿಯೋದಕ್ಕೆ ಅಂತ ನೀರಿಗೆ ಕೈ ಹಾಕ್ತಾನೆ. ಆಗ ಆ ನೀರು ಬಂಗಾರ ಆಗ್ಬಿಡುತ್ತೆ. ಹಸಿವಾದಾಗ ಮಾವಿನ ಹಣ್ಣಿಗೆ ಕೈ ಚಾಚ್ತಾನೆ, ಆದರೆ ಅದು ಕೂಡ ಬಂಗಾರ ಆಗಿಬಿಡುತ್ತೆ. ಏನಿದು ವಿಚಿತ್ರ ಅಂತ ತನ್ನ ಮೂಲ ತಂದೆ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿದಾಗ ಆಗ ಸ್ವತಃ ಸೂರ್ಯದೇವನೂ ಕೂಡ ಪಿತೃ ಕಾರ್ಯದ ಮಹತ್ವವನ್ನು ಕರ್ಣನಿಗೆ ತಿಳಿಸ್ತಾನೆ. ಪುತ್ರ ಕರ್ಣ, ನೀನೊಬ್ಬ ಮಹಾದಾನಿಯಾಗಿ ಎಷ್ಟೆಲ್ಲ ಪುಣ್ಯ ಸಂಪಾದನೆ ಮಾಡಿದರೂ ಕೂಡ ಗತಿಸಿದ ಭೂಲೋಕವಾಸಿಗಳಾದ ನಿನ್ನ ಪಿತೃಗಳಿಗೆ ಶ್ರಾದ್ದ ಕಾರ್ಯ ಮಾಡಿಲ್ಲ. ಈ ಕಾರಣಕ್ಕೆ ನಿನಗೆ ನಿನ್ನ ಪುಣ್ಯ ಸಂಪಾದನೆಯ ಶ್ರೇಯವೂ ಸಿಗ್ತಿಲ್ಲ ಅಂತ ಹೇಳ್ತಾನೆ. ಬಳಿಕ ಭೂಮಿಗೆ ಹಿಂದಿರುಗಿದ ಕರ್ಣ ಭಾದ್ರಪದ ಮಾಸದ ಈ ಅವಧಿಯಲ್ಲಿ ಗತಿಸಿದ ಪಿತೃಗಳಿಗೆ ಕರ್ಮ ಮಾಡಿ ಮತ್ತೆ ಸ್ವರ್ಗಕ್ಕೆ ಹಿಂದಿರುಗ್ತಾನೆ. ಅಂದಿನಿಂದ ಭೂಮಿ ಮೇಲೆ ಪಿತೃಪಕ್ಷದ ಆಚರಣೆ ಅಥವಾ ಮಹಾಲಯ ಅಮಾವಾಸ್ಯೆ ಆಚರಣೆ ಬಂತು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮತ್ತು ಜಗತ್ತಿಗೆ ಭಗವದ್ಗೀತೆ ಕೊಟ್ಟ ಮಹಾಪುರುಷ ಶ್ರೀಕೃಷ್ಣ ಸಹ ಪಿತೃ ಕಾರ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಇಂತಹ ದೇವಮಾನವರಿಗೇನೆ ಪಿತೃಪಕ್ಷದ ಆಚರಣೆ ಅನಿವಾರ್ಯವಾಯಿತು ಅಂದ ಮೇಲೆ ನಿಮ್ಮಂಥ ಸಾಮಾನ್ಯರಿಗೆ ಇನ್ನೆಂಥ ಶ್ರದ್ಧೆ ಇರಬೇಕು ಅಲ್ವಾ? ಮನುಷ್ಯ ಜನ್ಮಕ್ಕೆ ಕಾರಣೀಭೂತರಾದ ಪಿತೃಗಳಿಗೆ ಕೃತಜ್ಞತೆ ತೋರೋದಕ್ಕಾಗಿ ಮಹಾಲಯ ಅಮಾವಾಸ್ಯೆ ಮಾಡಬೇಕಾಗತ್ತೆ. ಅಲ್ಲದೆ ನಮ್ಮ ತಲೆಮಾರಲ್ಲಿ ಇರುವಂತಹ ಪಿತೃದೋಷಗಳ ನಿವಾರಣೆಗೆ ಮಹಾಲಯ ಅಮಾವಾಸ್ಯೆ ಮಾಡಲೇಬೇಕಾಗತ್ತೆ. ಬದುಕಲ್ಲಿ ಕೊನೆ ಮೊನೆ ಇಲ್ಲದ ಕಷ್ಟಗಳು ಬರ್ತಾ ಇದ್ದರೆ, ಸಂಬಂಧಗಳು ಸರಿಯಾಗಿಲ್ಲದೆ ಇದ್ದರೆ, ಮನೆಯಲ್ಲಿ ಸದಾಕಾಲ ಶಾಂತಿ ಅನಾರೋಗ್ಯವೇ ನೆಲೆಸಿದರೆ, ಉನ್ನತಿ ಅನ್ನೋದೇ ಕನಸಿನ ಮಾತಾಗಿದ್ದರೆ ಅಂಥವರು ಖಂಡಿತ ಮಹಾಲಯ ಅಮಾವಾಸ್ಯೆ ಮಾಡೋದನ್ನು ಪದ್ಧತಿ ಮಾಡಿಕೊಂಡ್ರೆ ಒಳಿತಿನ ಕಡೆಗೆ ತಿರುಗತ್ತೆ ಬದುಕು. ಯಾಕಂದರೆ ಬದುಕಲ್ಲಿ ಬಹುತೇಕ ಸಮಸ್ಯೆಗಳಿಗೆ ಪಿತೃದೋಷವೇ ಕಾರಣ ಅನ್ನೋ ಬಲವಾದ ನಂಬಿಕೆ ಇದೆ. ಕನ್ಯಾಗತೆ ಸವಿತಾರಿ ಪಿತರೌ ಯಾಂತಿ ಅಮಾವಾಸ್ಯಾ ದಿನೇ ಪ್ರಾಪ್ತೆ ಗೃಹದ್ವಾರಂ ಸಮಾಶ್ರಿತ ಶ್ರದ್ಧಾಭಾವೇ ಸ್ವಭಾವನಾಂ ಶಾಪನ್ ದತ್ವ ಬ್ರಜಂತಿತೆ. ಇದರ ಅರ್ಥವೇನೆಂದರೆ, ಸೂರ್ಯನು ಕನ್ಯಾ ರಾಶಿಗೆ ಪ್ರವೇಶವಾದಾಗ ಅಗಲಿದ ಪೂರ್ವಜರ ಆತ್ಮಗಳು ಈ ನಿರ್ದಿಷ್ಟ ಕಾಲದಲ್ಲಿ ಪುತ್ರರು, ಮೊಮ್ಮಕ್ಕಳು ಮತ್ತು ಸಂತತಿಯನ್ನು ಭೇಟಿ ಮಾಡೋದಕ್ಕೆ ಮನೆಯ ಬಾಗಿಲಿಗೆ ಬಂದು ನಿಲ್ತಾರೆ. ಹೀಗಾಗಿ ಅಶ್ವಿನಿ ಅಮಾವಾಸ್ಯೆಯ ಸಮಯದಲ್ಲಿ ಶ್ರಾದ್ದ ಸಮಾರಂಭ ನಡೆಸದಿದ್ದರೆ ಪೂರ್ವಜರು ತಮ್ಮ ವಂಶಸ್ಥರು ಮತ್ತು ಸಂತತಿಯನ್ನು ಶಪಿಸುವ ಸಾಧ್ಯತೆ ಇದೆ ಅನ್ನೋದು ಮಾತುಗಳು. ಈ ಕಾರಣಕ್ಕಾಗಿಯೇ ಹಣ್ಣು, ಹೂವು ಮತ್ತು ನೀರಿನ ಮಿಶ್ರಣದಿಂದ ತರ್ಪಣ ಮಾಡಬೇಕು. ಇದರ ಜೊತೆ ದಾನ ಮತ್ತು ಆಹಾರ ದಾನ ಮಾಡೋದು ಕೂಡ ಅಷ್ಟೇ ಅವಶ್ಯಕ. ಇದೇ ಕಾರಣಕ್ಕಾಗಿ ಮಹಾಲಯ ಅಮಾವಾಸ್ಯೆ ಹಿಂದೂ ಕಡ್ಡಾಯ ಆಚರಣೆಗಳಲ್ಲಿ ಒಂದು ವೀಕ್ಷಕರೇ. ಈ ಕಾಲದಲ್ಲಿ ಮಾಡುವ ಸ್ಮರಣೆ ಮತ್ತು ಪುಣ್ಯ ಕಾರ್ಯಗಳು ಅನಂತ ಫಲಗಳನ್ನು ನೀಡ್ತವೆ. ಸಕೃನ್ಮಯ ಮಹಾಲಯ ಶ್ರಾದ್ದವು ಸಾಂವತ್ಸರಿಕವಾಗಿ ಮಾಡಿಕೊಂಡು ಬರುವಂಥದ್ದು. ಇದನ್ನು ಯಾರೆಲ್ಲ ಮಾಡಲೇಬೇಕು ಅನ್ನೋದಕ್ಕೊಂದು ನಿರ್ಣಯವಿದೆ. ಅನೇಕ ಗ್ರಂಥಗಳಲ್ಲಿ ಈ ಬಗ್ಗೆ ವಿವರಣೆ ಇದೆ.
ನಿರ್ಣಯ ಸಿಂಧು, ಧರ್ಮ ಸಿಂಧು ಇತ್ಯಾದಿ ಗ್ರಂಥಗಳಲ್ಲಿ ಸವಿಸ್ತಾರ ವಿವರಣೆಗಳಿವೆ. ಈ ಪುರಾಣ ಪ್ರಸಿದ್ಧ ಗ್ರಂಥಗಳ ಪ್ರಕಾರ ಮಹಾಲಯ ಅಮಾವಾಸ್ಯೆ ಅಂದರೆ ಉಭಯ ಕುಲದ ಪಿತೃಗಳ ಶ್ರಾದ್ದ, ಅಂದರೆ 2 ಗೋತ್ರಗಳ ಪಿತೃಗಳ ಶ್ರಾದ್ದ. 2 ಗೋತ್ರ ಅಂದರೆ 1ನೇದ್ದು ತಂದೆಯ ವಂಶ, 2ನೇದ್ದು ತಾಯಿ ವಂಶ. ನಮ್ಮ ಜನ್ಮಕ್ಕೆ ಇವರೇ ಕಾರಣರು. ದೇಹ ಪ್ರಧಾನವಾಗಿ ತಂದೆಯದ್ದಾದರೆ ಅದರ ಪೋಷಣೆ ಮಾಡಿ ಭೂಮಿಗೆ ಇಳಿಸುವುದು ತಾಯಿ. ಆ ತಾಯಿಯು ಅವರ ವಂಶದ ದೇಹ ಪಡೆದವಳು. ತಂದೆಯೂ ಅವರ ವಂಶದ ದೇಹವಾದರೂ ಅದಕ್ಕೆ ಕಾರಣ ತಂದೆಯ ಮಾತೃವಂಶ. ಹಾಗಾಗಿ ಮಹಾಲಯದಲ್ಲಿ ಉಭಯ ಕುಲದ ಪಿತೃಗಳಿಗೆ ಪ್ರಾಧಾನ್ಯತೆ ಇದ್ದೇ ಇದೆ. ಇದರ ಜೊತೆಗೆ ಬಂಧು, ಭಗಿನಿ, ಸಹೋದರ ಇತ್ಯಾದಿಗಳು ವಂಶಕ್ಕೆ ಸಂಬಂಧಿಸಿದವರೇ. ಹೀಗಾಗಿ ಶಾಸ್ತ್ರದ ಪ್ರಕಾರ ಇವರಿಗೂ ಕೂಡ ಪಿಂಡ ತರ್ಪಣಾದಿಗಳಿವೆ. ಇನ್ನು ಒಬ್ಬ ತಾಯಿಗೆ 4 ಗಂಡು ಮಕ್ಕಳಿದ್ದಾರೆ. ಅವರಲ್ಲಿ ಒಬ್ಬ ಮಹಾಲಯ ಆಚರಣೆ ಮಾಡಿದರೂ ಉಭಯ ಕುಲಕ್ಕೆ ಸಲ್ಲತ್ತೆ. ಹಾಗಾಗಿ ಆ ಸಹೋದರರೆಲ್ಲ ಮಾಡಬೇಕಾಗಿಲ್ಲ. ಆದರೆ ಇದರಲ್ಲೊಂದು ಸೂಕ್ಷ್ಮ ಸಂಗತಿ ಇದೆ. ಮಕ್ಕಳಲ್ಲಿ ಒಬ್ಬರು ಮಾಡಿದರೂ ಸರಿ ಅನ್ನೋ ಸಡಿಲಿಕೆ ಇದ್ದರೂ ಕೂಡ ಇವರ ನಂತರದಲ್ಲಿ ಆ ಪೀಳಿಗೆಗಳು ಬೇರೆ ಬೇರೆ ಮಾಡಬೇಕಾಗತ್ತೆ. ಅಂದರೆ ತಾಯಿಯ ಮೊಮ್ಮಕ್ಕಳು ಬೇರೆ ಬೇರೆ ಮಾಡಬೇಕಾಗತ್ತೆ. ಅಲ್ಲಿ ಮಾತೃವಂಶದ ಆಧಾರದಲ್ಲೇ ಉಭಯ ಕುಲ ಪಿತೃಗಳಾಗ್ತಾರೆ. ಮತ್ತೊಂದು ಕಡೆ ತಾಯಿ ಇರೋ ತನಕ ತಂದೆ ಗತಿಸಿದ್ರೂ ಕೂಡ ಮಹಾಲಯ ಮಾಡೋದಿಲ್ಲ ಕೆಲವರು. ಯಾಕೆಂದರೆ ಪಿತೃ ಸ್ಥಾನವಿರುವಾಗ ಸಪತ್ನಿ ಸ್ಥಾನಕ್ಕೆ ಪಿಂಡ ಇಡುವಂತಿಲ್ಲ ಅನ್ನೋದು ಕೆಲವರ ನಂಬಿಕೆ. ಯಾಕಂದರೆ ಮಹಾಲಯದಲ್ಲಿ ಸಾಮಾನ್ಯವಾಗಿ ಸಪತ್ನಿಕರಿಗೆ ಮಾತ್ರ ಪಿಂಡದಾನ ಮಾಡಬೇಕು. ಚಿಕ್ಕಪ್ಪ ಗತಿಸಿದ್ದು ಚಿಕ್ಕಮ್ಮ ಇದ್ದರೆ ಚಿಕ್ಕಪ್ಪನಿಗೆ ಪಿಂಡ ಹಾಕೋ ಹಾಗಿಲ್ಲ. ಇಬ್ಬರು ಗತಿಸಿದರೆ ಮಾತ್ರ ಸಪತ್ನಿಕ ಕನಿಷ್ಠ ಪಿತರವು ಅಂತ 2 ಪಿಂಡದಾನ ಮಾಡ್ತಾರೆ ಕೆಲವರು. ಇದು ಕೆಲವರು ಆಚರಿಸೋ ಗ್ರಂಥೋಲ್ಲೇಖ. ಕನ್ಯಾ ಮಾಸದಲ್ಲಿ ಪಿತೃಗಳು ಸ್ವರ್ಗಕ್ಕೆ ಹೋಗುವ ಸಮಯ. ರವಿಚಂದ್ರರ ಮಧ್ಯದ ಆಕಾಶವೇ ಸ್ವರ್ಗ. ಆ ಸಮಯದಲ್ಲಿ ಸಪತ್ನೀಕ ಪಿತೃಗಳಿಗೆ ಪಿಂಡ ತರ್ಪಣಾದಿ ಮಾಡಿದರೆ ಅವರು ಸಪತ್ನೀಕವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ನಂಬಿಕೆ. ಅಕಸ್ಮಾತ್ ಮದುವೆ ಆಗದಿದ್ದರೆ ಅಂಥವರು ತೀರು ಹೋಗಿದ್ರೆ ಏನಂತ ಕೇಳಬಹುದು ಕೆಲವರು. ಅದಕ್ಕೆ ಸನ್ಯಾಸಿ ಮಹಾಲಯ ಅಥವಾ ಬ್ರಹ್ಮಚಾರಿ ಮಹಾಲಯ ಇದೆ. ಆ ದಿನ ಪಿಂಡ ಹಾಕಬೇಕು ಅಥವಾ ಆ ಮೃತರಿಗೆ ತ್ರಿಪಿಂಡೀಕರಣ ಶ್ರಾದ್ದ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಅವಿವಾಹಿತರಿಗೆ ಮೋಕ್ಷ ಸಿಗತ್ತೆ ಅನ್ನೋದು ನಂಬಿಕೆ. ಇದಿಷ್ಟು ಮಹಾಲಯ ಅಮಾವಾಸ್ಯೆ ಕುರಿತು ಇರುವಂಥ ವಿಶೇಷ ಮಾಹಿತಿ ವೀಕ್ಷಕರೇ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲದೆ ನಿಮ್ಮ ಪರಿಚಿತರಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.